ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡದ ಡಿಜಿಟಲ್ ನ್ಯೂಸ್. ನಾನು ಪ್ರವೀಣ್ ಕುಮಾರ್ ಸಲಗನಹಳ್ಳಿ. ವೀಕ್ಷಕರೇ, ಒಂದಲ್ಲೊಂದು ಸುದ್ದಿ ಸಖತ್ತು ಮುನ್ನೆಲೆಗೆ ಬರ್ತಾ ಇದೆ. ಇವತ್ತು ಬಂದಿರತಕ್ಕಂಥ ಸುದ್ದಿ ಸ್ಯಾಂಡಲ್ವುಡ್ನ ಬ್ಯೂಟಿ ಮೇಲೆ ಕೆಲವರು ಕಣ್ಣಾಕ್ಬಿಟ್ಟಿದ್ದಾರೆ. ಅರೆ ಛೇ, ಇದೇನಪ್ಪ, ಯಾರ ಬ್ಯೂಟಿ, ಏನಿದು ಅಂತೇಳಿ ನಿಮಗೂ ಕೂಡ ಕ್ಯೂರಿಯಾಸಿಟಿ ಕಾಡ್ತಾ ಇರ್ಬೋದು. ಸೊ ನಿಜಕ್ಕೂ ಸ್ಯಾಂಡಲ್ವುಡ್ನ ಬ್ಯೂಟಿ ಟಗರು ಪುಟ್ಟಿ ಅಂತಲೇ ಫೇಮಸ್ ಆಗಿದ್ರು. ಸೊ ಟಗರು ಪುಟ್ಟಿ ಅಂದ ತಕ್ಷಣ ನಿಮಗೆಲ್ಲ ಅನ್ಕೋಬೋದು, ಟಗರು ಸಿನಿಮಾದ ಶಿವಣ್ಣ ಅವ್ರ ಜೊತೆಗೆ ಅಭಿನಯಿಸಿರ್ತಕ್ಕಂಥ ಟಗರು ಪುಟ್ಟಿ ಅಂದ್ಕೊಂಡ್ರೆ ಡೋಂಟ್ ವರಿ. ಸೊ ಅವರಲ್ಲ, ತಲೆ ಕೆಡಿಸ್ಕೋಬೇಡಿ. ಇವರು ಸಪ್ತ ಸಾಗರದ ಆಚೆ ಹೇಲೋ ಸಿನಿಮಾದ ಪುಟ್ಟಿ ಅಂತಲೇ ಫೇಮಸ್ ಆಗಿರ್ತಕ್ಕಂಥ ರುಕ್ಮಿಣಿ ವಸಂತ್ ಮೇಲೆ ಇದೀಗ ಸೈಬರ್ ವಂಚಕರು ಕಣ್ಣಾಕಿರುವಂಥದ್ದು. ಇದೇನಪ್ಪ, ಇವರು ಸೈಬರ್ ವಂಚಕರಿಗೆ ಕೇವಲ ಸೆಲೆಬ್ರಿಟಿಗಳನ್ನು ಮಾತ್ರ ಟಾರ್ಗೆಟ್ ಮಾಡ್ತಿದ್ದಾರಲ್ಲ ಅಂತೇಳಿ ಅನ್ಕೋಬೋದು. ಇತ್ತೀಚೆಗೆ ನೋಡ್ಬೋದು ನೀವು, ಈ ಸೈಬರ್ ವಂಚಕರು ಏನಂತ ಹೇಳಿದ್ರೆ ಕೇವಲ ಟಾರ್ಗೆಟ್ ಏನಂತ ಹೇಳಿದ್ರೆ ಕೇವಲ ಸೆಲೆಬ್ರಿಟಿಗಳು ಮಾತ್ರ. ಯಾಕಪ್ಪ ಇವರು ಸೆಲೆಬ್ರಿಟಿಗಳನ್ನೇ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿದ್ರೆ ಈಸಿಯಾಗಿ ಅವರನ್ನು ವಂಚಿಸಬಹುದು ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ಸಾಮಾನ್ಯ ಜನರು ಏನು ಹಣ ಕೇಳಲಿಕ್ಕೆ ಅಥವಾ ಅವರನ್ನು ಕಾಸು ಅವ್ರ ಅಕೌಂಟನ್ನು ಖಜಾನೆ ಮೇಲೆ ಕಣ್ಣು ಹಾಕಲಿಕ್ಕೆ ಯಾಕೆ ಅವ್ರು ಭಯ ಪಡ್ತಾರೆ ಅಂತ ಹೇಳಿದ್ರೆ ಅವ್ರ ಹತ್ರ ಅಷ್ಟೊಂದು ಕಾಸಿರಲ್ಲ. ಯಾಕಂದರೆ ಸೆಲೆಬ್ರಿಟಿಗಳಂತ ಹೇಳಿದ್ರೆ ಒಂದಷ್ಟು ಹಣ ಮಾಡಿಟ್ಕೊಂಡಿರ್ತಾರೆ, ಆಮೇಲೆ ಎಲ್ಲದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಆಮೇಲೆ ಅವರು ಇಷ್ಟೊಂದು ಅವರ ವ್ಯವಹಾರದ ಮೇಲೆ ಕಣ್ಣು ಹಾಕಿರಲ್ಲ, ಗಮನ ಹರಿಸಿರಲ್ಲ ಎನ್ನುವಂಥದ್ದು ದಿಕ್ಕು ತಪ್ಪಿಸ್ಲಿಕ್ಕೆ ಇವರೇ ಈಸಿ ಎನ್ನುವಂಥದ್ದು. ಇತ್ತೀಚೆಗೆ ನೋಡ್ಬೋದು, ಸಿಕ್ಕಾಪಟ್ಟೆ ಸೆಲೆಬ್ರಿಟಿಗಳ ಮೇಲೆ ಈ ಸೈಬರ್ ವಂಚಕರು ಕಣ್ಣಾಕಿರುವಂಥದ್ದು. ಈ ಸೈಬರ್ ವಂಚಕರು ಎಂಥ ಕಿಲಾಡಿಗಳು ಅಂತ ಹೇಳಿದ್ರೆ ಹುಡುಕಿ ಇವರನ್ನು ಟಾರ್ಗೆಟ್ ಮಾಡಿದ್ರೆ ಅಥವಾ ಇವರ ಖಜಾನೆಗೆ ನಾವು ಕಣ್ಣಾಕಿದರೆ ಸಕ್ಸಸ್ ಆಗ್ತೀವಿ ಎನ್ನುವಂಥದ್ದು ಇವರು ಒಂದು ರೀತಿ ಆಲೋಚನೆ ಮಾಡುವಂಥದ್ದು. ನೋಡ್ಬೋದು, ಇತ್ತೀಚೆಗೆ ಸೈಬರ್ ವಂಚನೆಯ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇವೆ. ಅದರಲ್ಲೂ ನೋಡ್ಬೋದು, ಸೆಲೆಬ್ರಿಟಿ ಅಂತೇನಿಲ್ಲ, ಜನಸಾಮಾನ್ಯರಿಗೂ ಕೂಡ ಇತ್ತೀಚೆಗೆ ಒಂದಷ್ಟು ಹಣ ಕೇಳುವಂಥದ್ದು ಅಂತ ಹೇಳಿದ್ರೆ, ಯಾರ್ದೋ ಹೆಸರಲ್ಲಿ ಹೇಗಿದ್ದೀರಾ, ಒಂದು 2,000 ಹಾಕಿರಿ, ನಾನು ಕೊಡ್ತೀನಿ, ನಾನು ಫೋನ್ಪೇ ಹೊರಕಾಗ್ತಿಲ್ಲ, ಅಥವಾ ನನ್ನ ಮೊಬೈಲ್ ನೆಟ್ವರ್ಕ್ ಸಿಗ್ತಾ ಇಲ್ಲ ಎನ್ನುವಂಥದ್ದು ಒಂದು ದಿಕ್ಕು ತಪ್ಪಿಸುವಂಥ ಕೆಲಸಗಳಾಗ್ತಾಯಿತ್ತು. ಎಲ್ಲೋ ಒಂದು ಕಡೆ ಅದನ್ನೆಲ್ಲ ಯಾರಾದರೂ ಒಂದು ರೀತಿ ಹೌದಲ್ವಾ, ಯಾವತ್ತು ಇವರು ಹಣ ಕೇಳದೆ ಇರೋರು ಇವತ್ತು ಕೇಳ್ತಿದ್ದಾರಲ್ಲ ಎನ್ನುವಂಥದ್ದು ಒಂದಿಷ್ಟು ಅನುಮಾನಿಸಿ ಅವ್ರಿಗೆ ಮೆಸೇಜ್ ಮಾಡಿದಾಗ, ಅಥವಾ ಒಂದಷ್ಟು ಭಾಷೆಯ ಪ್ರಾಬ್ಲಮ್ ಇರೋದು, ಸೊ ಅವ್ರು ಯಾವುದೋ ಒಂದು ಇಂಗ್ಲೀಷಲ್ಲಿ ಕೇಳಿದಾಗ ನಾವು ಕನ್ನಡದಲ್ಲಿ ರಿಪ್ಲೈ ಮಾಡಿದಾಗ ಸೊ ಎಲ್ಲೋ ಒಂದು ಕಡೆ ಅವರಿಗೆ ಅರ್ಥ ಆಗ್ತಾ ಇರಲಿಲ್ವೇನೋ, ಆವಾಗ ಇವರ ಒಂದು ಉತ್ತರ ಪ್ರಶ್ನೆಗಳಿಗೆ ಕಮ್ಯುನಿಕೇಷನ್ ಆದಾಗ ಅಥವಾ ಅರ್ಥ ಆಗದೆ ಇದ್ದಾಗ ಅವರಿಗೆ ಡೌಟ್ ಬರೋದು, ಅಥವಾ ಡೈರೆಕ್ಟಾಗಿ ಕಾಲ್ ಮಾಡಿ ಕೇಳಿದಾಗ ನಾನು ಹಣನೇ ಕೇಳಿಲ್ಲ ಅಂತೇಳಿ ಯಾವ ಮೋಸಕ್ಕೆ ಒಳಗಾಗ್ತಿರ್ತಕ್ಕಂಥ ವ್ಯಕ್ತಿ ಹೇಳ್ತಾನೋ, ಆವಾಗ ನಿಜಕ್ಕೂ ಇದು ಸೈಬರ್ ವಂಚನೆ ಎನ್ನುವಂಥದ್ದು. ಒಂದಷ್ಟು ದೂರುಗಳು ಕೂಡ ದಾಖಲಾಗಿದ್ದು. ಈ ಬಗ್ಗೆ ಪೊಲೀಸರು ಕೂಡ, ಸೈಬರ್ ಪೊಲೀಸರು ಕೂಡ ಈಗಾಗಲೇ ಕಠಿಣ ಕ್ರಮ ತಗೊಂಡಿದ್ದಾರೆ. ಅದ್ರ ಜೊತೆಗೆ ಜನರಿಗೂ ಕೂಡ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ನೋಡಿ, ಇಲ್ಲಿ ಸ್ಯಾಂಡಲ್ವುಡ್ನ ಸೆಲೆಬ್ರಿಟಿಗಳ ಮೇಲೆ ಒಂದಷ್ಟು ಸೈಬರ್ ವಂಚಕರು ಟಾರ್ಗೆಟ್ ಮಾಡಿರುವಂಥದ್ದು ಈಗಾಗಲೇ ನೋಡ್ಬೋದು. ರಿಯಲ್ ಸ್ಟಾರ್ ಉಪೇಂದ್ರ ಅವರು ಹಾಗೂ ಪ್ರಿಯಾಂಕಾ ಉಪೇಂದ್ರ ಅವರ ಖಾತೆ ಮೇಲೆ ಕಣ್ಣು ಹಾಕ್ಬಿಟ್ಟು ಒಂದಷ್ಟು ಹಣವನ್ನು ಕಿತ್ತಿರುವಂಥದ್ದು. ನೋಡಿ, ಡೆಲಿವರಿ ಬಾಯ್ ಹೆಸರಲ್ಲಿ ಸಾಕಷ್ಟು ವಂಚನೆ ನಡೆಸಿದ್ರು. ಈ ಹಿಂದೆ ಇತ್ತೀಚೆಗೆ ನಡೆದಂಥ ಒಂದು ಪ್ರಕರಣ, ಡೆಲಿವರಿ ಬಾಯ್ ಬಂದಿರ್ತಾನೆ, ಅಂದರೆ ಡೆಲಿವರಿ ಮಾಡಬೇಕು, ನಿಮಗೆ ಒಂದು ನಂಬರ್ ಹೇಳ್ತೀನಿ ಡಯಲ್ ಮಾಡಿ ಅನ್ನುವಂಥದ್ದು, ಡೆಲಿವರಿ ಆಗೋದಿದೆ ಇವತ್ತು ನಿಮಗೆ ಅನ್ನುವಂಥದ್ದು. ಪಾಪ ಪ್ರಿಯಾಂಕಾ ಉಪೇಂದ್ರ ಅವ್ರಿಗೇನು ಗೊತ್ತಿರುತ್ತೆ, ಆಯಿತು ಅಂತೇಳಿ ಹೇಳ್ತಾರೆ, ಆಗಿರುವಂಥ ಒಂದು ನಂಬರನ್ನು ಡಯಲ್ ಮಾಡಿಬಿಡ್ತಾರೆ, ಇಡೀ ಅವ್ರ ಮೊಬೈಲೇ ಹ್ಯಾಕ್ ಆಗಿಬಿಡುತ್ತೆ. ಸೊ ಪ್ರಿಯಾಂಕಾ ಅವರು ಉಪೇಂದ್ರ ಅವ್ರು ಏನು ಕಾಂಟ್ಯಾಕ್ಟ್ ಇರುತ್ತೆ, ಆ ಕಾಂಟ್ಯಾಕ್ಟನ್ನು ಯಾರ್ಯಾರು ಇರ್ತಾರೆ ಆ ಲಿಸ್ಟಲ್ಲಿ ಅವರೆಲ್ಲರಿಗೂ ಕೂಡ ಹಣ ಕೇಳುವಂಥ, ಅಂದರೆ ಪ್ರಿಯಾಂಕಾ ಉಪೇಂದ್ರ ಅವರ ಹೆಸರಲ್ಲಿ ಹಣ ಕೇಳುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಇದು ಯಾವಾಗ ಪ್ರಿಯಾಂಕಾ ಉಪೇಂದ್ರ ಅವ್ರ ಗಮನಕ್ಕೆ ಬರುತ್ತೋ ಅದಾದ ನಂತರ ಉಪೇಂದ್ರ ಅವ್ರ ಗಮನಕ್ಕೆ ತಂದು ಸೈಬರ್ ಠಾಣೆಯಲ್ಲಿ ದೂರನ್ನು ದಾಖಲಿಸ್ತಾರೆ. ಆ ಬಗ್ಗೆ ಆಗಾಗಲೇ ಕ್ರಮ ಕೂಡ ಜರುಗ್ತಾ ಇದೆ. ಸೊ ಅವರ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸೊ ಇದ್ರ ಜೊತೆಗೆ ಇವತ್ತು ಕಾಂತಾರ ನಟಿ ರುಕ್ಮಿಣಿ ವಸಂತ್ ಅವ್ರ ಮೇಲೆ ಸೈಬರ್ ವಂಚಕರು ಕಣ್ಣಾಕಿರುವಂಥದ್ದು. ಏನಪ್ಪ ಇವರು ರುಕ್ಮಿಣಿ ವಸಂತನೂ ಬಿಡಲಿಲ್ವಲ್ಲ ಎನ್ನುವಂಥ. ಯಾಕಂದರೆ ರುಕ್ಮಿಣಿ ವಸಂತ್ ಇತ್ತೀಚೆಗೆ ಒಂದಷ್ಟು ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸಪ್ತಸಾಗರದ ಆಚೆ ಇಲ್ಲ ಆಗಿರ್ಬೋದು, ಕಾಂತಾರ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಸುಮಾರು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಒಂದಷ್ಟು ನೇಮು ಫೇಮು ಕೂಡ ಇದೆ. ಸೊ ಈಗ ಇತ್ತೀಚೆಗೆ ಟ್ರೆಂಡಿಂಗಲ್ಲಿರುವಂಥವ್ರು ಅಥವಾ ಇತ್ತೀಚೆಗೆ ಸದಾ ಅವರ ಹೆಸರು ಹೊಡು ಬರ್ತಾ ಇದೆ. ಸೊ ಇವರ ಖಾತೆ ಮೇಲೆ ಕಣ್ಣು ಹಾಕಿದರೆ ನಮಗೆ ಎಲ್ಲೊಂದು ಕಡೆ ಲಾಭ ಆಗುತ್ತೆ, ಸಕ್ಸಸ್ ಸಿಗುತ್ತೆ ಎನ್ನುವಂಥದ್ದು ಸೈಬರ್ ವಂಚಕರ ಒಂದು ಆಲೋಚನೆ ಆಗಿರುತ್ತೆ ಏನೋ ಗೊತ್ತಿಲ್ಲ. ಇವತ್ತು ಸೈಬರ್ ವಂಚಕರು ಒಂದು ನಂಬರ್ನಿಂದ ಏನು ನಾನು ರುಕ್ಮಿಣಿ ವಸಂತ್ ಎನ್ನುವಂಥ ಒಂದು ಹೆಸರಲ್ಲಿ ಸೊ ಒಂದಷ್ಟು ಜನರಿಗೆ ದುಡ್ಡು ಕೇಳುವಂಥದ್ದು, ಒಂದಷ್ಟು ಜನರಿಗೆ ಮೆಸೇಜ್ಗಳನ್ನು ಮಾಡುವಂಥದ್ದು, ಕರೆ ಮಾಡುವಂಥದ್ದು ಮಾಡ್ತಾಯಿದ್ರಂತೆ. ಸೊ ಅದು ರುಕ್ಮಿಣಿ ವಸಂತ್ ಅವರ ಗಮನಕ್ಕೆ ಬಂದಿದೆ. ಸೊ ಅವರು ಒಂದು ರೀತಿ ದಿಗ್ಭ್ರಾಂತರಾಗಿಬಿಟ್ಟಿದ್ದಾರೆ. ಅರೆ ಇದೇನಪ್ಪ, ನನ್ನನ್ನು ಬಿಡಲಿಲ್ವಲ್ಲ ಈ ಸೈಬರ್ ವಂಚಕರು ಎನ್ನುವಂಥದ್ದು. ಕೂಡಲೇ ಏನು ಮಾಡ್ತಾರೆ, ಶಾಕ್ ಆಗ್ಬಿಡ್ತಾರೆ ಅವರು, ನನ್ನನ್ನು ಬಿಡಲಿಲ್ವಾ, ನನ್ನ ಹೆಸರಲ್ಲೂ ಕೂಡ ಹಣ ಕೇಳಲಿಕ್ಕೆ ಶುರು ಮಾಡಿದ್ರ ಅಂತ. ಆ ನಂಬರ್ಗೂ ಕೂಡ ಟ್ರೈ ಮಾಡಿದಾಗ ಎಲ್ಲೊಂದು ಕಡೆ ಗೊತ್ತಲ್ವ, ಭಯ ಇದ್ದೇ ಇರುತ್ತೆ, ಅವ್ರು ಫೋನ್ ಎತ್ತಿರಲಿಕ್ಕಿಲ್ಲ. ಸೊ ಹಾಗಾಗಿ ಅವರು ಕೂಡಲೇ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೆ ಎಲ್ರಿಗೂ ಕೂಡ. ಯಾಕಂತ ಹೇಳಿದ್ರೆ
ಕೆಲವರೆಲ್ಲ ನೋಡ್ಬೋದು ದೊಡ್ಡ ಮಾತನ್ನೇ ಕೇಳಿಬಿಡ್ಬೋದು. ಯಾಕಂದರೆ ಜನಸಾಮಾನ್ಯರು ಈಗ ನಾವು ನೀವೇನೋ ಒಂದು 500 ರೂಪಾಯಿ ಕೊಡು ಮಗ, 500 ರೂಪಾಯಿ ಕೊಡು ಮಚ್ಚಿ ಅಂದಾಗ 10 ಸರಿ ಯೋಚನೆ ಮಾಡ್ತೀವಿ, ದೋಸ್ತ ದುಡ್ಡಿಲ್ಲ ಕಣೋ ನನ್ನ ಜೇಬಲ್ಲಿ ಅನ್ನುವಂಥದ್ದು. ಆದರೆ ಸೆಲೆಬ್ರಿಟಿಗಳು ಕೇಳಿದಾಗ ರುಕ್ಮಿಣಿ ಸಂತವ್ರು ನನ್ನ ಹತ್ರ ದುಡ್ಡು ಕೇಳ್ತಿದ್ದಾರೆ, ಪಾಪ ಕಷ್ಟದಲ್ಲಿ ಇರ್ಬೋದೇನು ಅಂತೇಳಿ ತಟ್ಟಕ್ಕೆ ನಂಗೆ ಕೊಡ್ಬೋದು. ಅಥವಾ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ನಟಿ ಕಷ್ಟದಲ್ಲಿದ್ದಾರೆ ಎನ್ನುವಂಥದ್ದು ಒಂದು ಇದರಿಂದ ಮೆಸೇಜ್ ಹಾಕಿದ್ದಾರೆ ಅಂದಾಗ, ಫೋನ್ ಕರೆಕ್ಟ್ ಸಂಪರ್ಕ ಸಿಗ್ತಿಲ್ಲ ಒಂದು ಮೆಸೇಜ್ ಹಾಕಿದ್ದಾರೆ ಅಂದಾಗ ಹೌದಾ ಎನ್ನುವಂಥದ್ದು ತಕ್ಷಣಕ್ಕೆ ರೆಸ್ಪಾನ್ಸ್ ಮಾಡ್ಬೋದು. ಹೀಗಾಗಿ ಎಲ್ಲೋ ಒಂದು ಕಡೆ ಮುಂಜಾಗ್ರತವಾಗಿ ಇವರು ಎಚ್ಚೆತ್ಕೊಂಡ್ರಾ ಎನ್ನುವಂಥದ್ದು ರುಕ್ಮಿಣಿ ವಸಂತ್. ಯಾಕಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಒಂದು ಪೋಸ್ಟ್ ಹಾಕಿದ್ದಾರೆ, ಅಲರ್ಟ್ ಆಗಿರಿ. ಸೊ ನನ್ನ ಒಂದು ಹೆಸರಲ್ಲಿ ಒಂದು ನಂಬರ್ನಿಂದ ಒಂದಷ್ಟು ಜನರಿಗೆ ಕರೆ ಆಗಿರ್ಬೋದು, ಮೆಸೇಜ್ಗಳಾಗಿದ್ದು ಬರ್ತಾ ಇದೆ. ಸೊ ಯಾರೂ ಕೂಡ ವಂಚನೆಗೆ ಒಳಗಾಗಬೇಡಿ. ಸೊ ನನ್ನ ಹೆಸರಲ್ಲಿ ಅಥವಾ ನನ್ನ ಹೆಸರಿನಿಂದ ಒಂದಷ್ಟು ಮೊಬೈಲ್ ನಂಬರಿಂದ ಒಂದಷ್ಟು ಜನರಿಗೆ ಕರೆಗಳು ಹೋಗ್ತಾ ಇದೆ, ಮೆಸೇಜ್ ಹೋಗ್ತಾ ಇದೆ ಅನ್ನುವಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಇದು ನಾನಲ್ಲ. ಸೊ ನನ್ನ ಹೆಸರಲ್ಲಿ ಯಾರೋ ಮೆಸೇಜ್ಗಳನ್ನು ಮಾಡ್ತಾ ಇದ್ದಾರೆ, ದಯವಿಟ್ಟು ಯಾರೂ ಕೂಡ ಇದನ್ನು ನಂಬಬೇಡಿ. ಖುದ್ದು ನಿಮಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಕರೆ ಮಾಡಿ, ಅಥವಾ ನನ್ನ ತಂಡ ಇರುತ್ತೆ, ನಾನಿಲ್ಲ ಅಂತ ಹೇಳಿದ್ರೆ ನನ್ನ ತಂಡಕ್ಕೆ ಕರೆ ಮಾಡಿ ಸ್ಪಷ್ಟನೆ ತಿಳ್ಕೊಳ್ಳಿ. ಯಾರೋ ನನ್ನ ಹೆಸರು ಹೇಳಿದ ತಕ್ಷಣ ನೀವು ಸ್ಪಂದಿಸಕ್ಕೆ ಹೋಗಬೇಡಿ, ಅಥವಾ ಹಣ ಗಿಣ ಕೇಳಿದ್ರೆ ಹಾಕಬೇಡಿ ಎನ್ನುವಂಥದ್ದು. ಈ ಬಗ್ಗೆ ಈಗಾಗಲೇ ದೂರನ್ನು ಕೂಡ ನಾವು ನಿರ್ಧರಿಸ್ತೀವಿ ಅಂತೇಳಿ ಏನು ಸೈಬರ್ ವಂಚಕರಿಗೆ ಖಡಕ್ಕಾಗಿ ವಾರ್ನ್ ಮಾಡಿರುವಂಥದ್ದು. ಆದರೆ ಅವರು ವಾರ್ನ್ ಮಾಡಿ ಅಷ್ಟಕ್ಕೆ ಸುಮ್ಮನಾಗುವಂಥ ವ್ಯಕ್ತಿ ಅಲ್ಲ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ಸೈಬರ್ ಠಾಣೆಗೆ ದೂರನ್ನು ಕೂಡ ನಾನು ದಾಖಲು ಮಾಡ್ತೀನಿ. ಯಾರು ಈ ರೀತಿಯ ನನ್ನ ಹೆಸರಲ್ಲಿ ಅಥವಾ ಒಂದು ಮೊಬೈಲ್ ನಂಬರಿಂದ ನನ್ನ ಹೆಸರಲ್ಲಿ ಹೇಳ್ಕೊಂಡ್ಬಿಟ್ಟು ಒಂದಷ್ಟು ಜನರಿಗೆ ಕರೆ ಮೆಸೇಜ್ ಮಾಡ್ತಿದ್ದಾರೋ ಅಥವಾ ಹಣ ಕೇಳುವಂಥ ಏನು ಪ್ಲಾನ್ ಮಾಡಿದ್ದಾರೋ ಇವರೆಲ್ಲರಿಗೂ ನಾನು ತಕ್ಕ ಶಿಕ್ಷೆಯನ್ನು ಕೊಡಿಸ್ತೀನಿ, ಪೊಲೀಸರ ಕಾನೂನಿನ ಮೂಲಕ ನಾನು ಹೋರಾಡ್ತೀನಿ ಅನ್ನುವಂಥದ್ದು ರುಕ್ಮಿಣಿ ವಸಂತ್ ಅವರು ಒಂದಷ್ಟು ಬರ್ಕೊಂಡಿರುವಂಥದ್ದು. ಯಾರು ಕೂಡ ಸೈಬರ್ ವಂಚಕರು ಇತ್ತೀಚೆಗೆ ನೋಡ್ಬೋದು ನೀವು ಹೇಗಿರ್ತಾರೆ, ಎಲ್ಲಿರ್ತಾರೆ. ಈ ಸೈಬರ್ ವಂಚಕರು ಯಾರು ಎನ್ನುವಂಥದ್ದು. ಸೈಬರ್ ವಂಚಕರು ಅಂತ ಹೇಳಿದ್ರೆ ಎಲ್ಲೋ ಕೂತಿರ್ತಾರೆ, ಉತ್ತರ ಪ್ರದೇಶನೋ ಅಥವಾ ಪಂಜಾಬೋ ಬಿಹಾರನೋ ಈ ರೀತಿ ದೂರ ರಾಜ್ಯಗಳಾಗಿರ್ಬೋದು, ಅಥವಾ ಹೊರ ರಾಜ್ಯ ಹೊರ ದೇಶಗಳಲ್ಲಾಗಿರ್ಬೋದು. ಎಲ್ಲೋ ಒಂದು ಕಡೆ ಕೂತ್ಕೊಂಡು ನಿಮ್ಮ ಮೊಬೈಲ್ ನಂಬರು ಅಥವಾ ನಿಮ್ಮ ಏನೋ ಡೀಟೇಲ್ಸನ್ನು ಇರುತ್ತೆ ಕೂತ ಹತ್ರನೇ ತೆಗೆಯುವಂಥದ್ದು. ಸೈಬರ್ ವಂಚಕರು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕಿಲಾಡಿಗಳಾಗಿರ್ತಾರೆ. ಸೊ ಒಂದು ಅಕೌಂಟ್ ಮೇಲೆ ಅವ್ರು ಕಣ್ಣು ಬಿತ್ತು ಅಂತ ಹೇಳಿದ್ರೆ ಅವರು ಪ್ರತಿನಿತ್ಯ ಅದೇ ಪ್ರೊಫೆಷನಲ್ ರೀ, ಅವರು ಪ್ರೊಫೆಷನಲ್ ಕಳ್ಳರು. ಅವ್ರಿಗೆ ಗೊತ್ತಲ್ವಾ ಏನು ಮಾಡಬೇಕು, ಯಾರ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ, ಯಾರ ವ್ಯವಹಾರಗಳು ಹೇಗೆಲ್ಲ ಇರುತ್ತೆ ಎನ್ನುವಂಥದ್ದು. ಕೇವಲ ನಟ ನಟಿಯರು ಮಾತ್ರ ಅಲ್ಲ, ದೊಡ್ಡ ದೊಡ್ಡ ಉದ್ಯಮಿಗಳು, ರಾಜಕಾರಣಿಗಳ ಮೇಲೂ ಕೂಡ ಸೈಬರ್ ವಂಚಕರು ಕಣ್ಣಾಕಿರ್ತಾರೆ ರೀ. ನಿಮ್ಮಂಥವ್ರ ಮೇಲೆ ಕಣ್ಣಾಕಿ 500,000 ಕಣ್ಣಾಕಿರೋರು ಅಂಥವ್ರು, ಕೋಟಿ ಇರೋಂಥ ನಟ ನಟಿಯರಾಗಿರ್ಬೋದು, ಅಥವಾ ಪ್ರೊಡ್ಯೂಸರ್ಗಳಾಗಿರ್ಬೋದು, ಅಥವಾ ರಾಜಕಾರಣಿಗಳ ಮೇಲೆ ಕಣ್ಣಾಕದೇ ಇರ್ತಾರಾ ರೀ? 500 ರೂಪಾಯಿ 1000 ರೂಪಾಯಿನೇ ಬಿಡಲ್ಲ ಅವರು. ಇನ್ನು ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಹಣ ಸಿಗುತ್ತೆ ಅಂದರೆ ಯಾರು ತಾನೇ ಬಿಡ್ತಾರೆ? ಸೊ ಇದು ಕೂಡ ಈ ಸೈಬರ್ ವಂಚಕರ ಜಾಲ ಇದೆಯಲ್ಲ ಸಿಕ್ಕಾಬಟ್ಟೆ ಹರಡಿಬಿಟ್ಟಿದೆ. ಸೊ ಈಗಾಗಲೇ ಪೊಲೀಸರು ಕೂಡ, ಇನ್ನು ಪೊಲೀಸ್ ಇಲಾಖೆ ಕೂಡ ಇದನ್ನು ಕ್ರಮ ಕೈಗೊಳ್ಳಲಿಕ್ಕೆ ಸಾಕಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಒಂದಷ್ಟು ಏನು ಕ್ರಮಗಳನ್ನು ಕೈಗೊಂಡಿರ್ತಕ್ಕಂಥವ್ರನ್ನ ಮುನ್ನೆಲೆಗೆ ತಂದುಬಿಟ್ಟು ಈ ರೀತಿ ಶಿಕ್ಷೆ ಆಗಿದೆ, ಯಾರು ಕೂಡ ಈ ರೀತಿ ಮಾಡಬೇಡಿ, ಇದು ಖಂಡಿತ ತಪ್ಪು ಕಾನೂನಲ್ಲಿ ಅನ್ನುವಂಥದ್ದೊಂದು ಪಾಠವನ್ನು ಕೂಡ ಕಲಿಸ್ತಾ ಇದ್ದಾರೆ. ನೋಡಿ ರುಕ್ಮಿಣಿ ವಸಂತು ಬೇಗ ಎಚ್ಚೆತ್ಕೊಂಡ್ರು ಅನಿಸುತ್ತೆ. ಯಾಕಂತೇಳಿದ್ರೆ ಯಾವಾಗ ಒಂದು ನಂಬರ್ನಿಂದ, ಆ ನಂಬರ್ ಕೂಡ ನಾನು ನಿಮಗೆ ಹೇಳ್ತೇನೆ, ಯಾವಾಗ ಆ ನಂಬರ್ನಿಂದ ಒಂದಷ್ಟು ಕಾಲ್ಸ್ಗಳು, ಕರೆಗಳು ಅವರ ಏನು ಸುತ್ತಮುತ್ತಿನ ಜನಕ್ಕೆ ಹೋಗೋಕ್ಕೆ ಶುರು ಆಗುತ್ತೆ. ರೀ ನಾನು ರುಕ್ಮಿಣಿ ವಸಂತ್ ಕಡೆಯವರು, ಅಥವಾ ನಾನು ರುಕ್ಮಿಣಿ ವಸಂತು, ಈ ರೀತಿ ಒಂದು ಕಾರ್ಯಕ್ರಮಗಳು ಮಿಸ್ಗೈಡ್ ಮಾಡುವಂಥದ್ದು ಅಥವಾ ಹಣ ಕೇಳುವಂಥದ್ದು, ಅಥವಾ ಅವ್ರ ಉದ್ದೇಶ ಏನಿತ್ತೋ ಗೊತ್ತಿಲ್ಲ. ಈಗ ತಾನೇ ಅವ್ರು ಬಾಲ ಬಿಚ್ಚಿದ್ರು ಸೈಬರ್ ವಂಚಕರು ರುಕ್ಮಿಣಿ ವಸಂತ್ ಅವರ ಹೆಸರಲ್ಲಿ. ಸೊ ಅಲ್ಲಿಗೆ ರುಕ್ಮಿಣಿ ವಸಂತ್ ಅವ್ರಿಗೆ ಅಲರ್ಟ್ ಆದರು. ನನಗೆ ಗೊತ್ತಾಯಿತು ಇದು ಎಲ್ಲೋ ಒಂದು ಕಡೆ ನನ್ನ ಖಾತೆಗೆ ಕಣ್ಣಾಕಿದ್ದಾರೆ, ಅಥವಾ ನನ್ನನ್ನು ಹೆಸರಿಗೆ ಮಸಿ ಬಳಿಯುವಂಥ ಕೆಲಸ ಮಾಡ್ತಿದ್ದಾರೆ ಇವರು ಎನ್ನುವಂಥದ್ದು. ತಕ್ಷಣಕ್ಕೆ ಅವರು ಅಲರ್ಟ್ ಆಗ್ತಾರೆ. ಅಲರ್ಟ್ ಆಗಿಬಿಟ್ಟು ಅವರ ಏನು ಇನ್ಸ್ಟಾ ಆಗಿರ್ಬೋದು, ಟ್ವಿಟರಲ್ಲಾಗಿರ್ಬೋದು ಮೆಸೇಜ್ ಮಾಡಿಬಿಟ್ಟು ಫ್ಯಾನ್ಸ್ಗಾಗಲಿ ಅಥವಾ ಜನರಿಗಾಗಲಿ ಅಥವಾ ಅವರ ಆಪ್ತರಿಗಾಗಲಿ ಒಂದು ಎಚ್ಚರಿಕೆಯನ್ನು ನೀಡ್ತಾರೆ. ಈ ರೀತಿ ನಾನು ಸೈಬರ್ ವಂಚನೆಯ ಜಾಲಕ್ಕೆ ಸಿಲುಕಾಕೊಂಡಿದ್ದೀನಿ. ಸೊ ಒಂದು ನಂಬರ್ನಿಂದ ಕರೆ ಅಥವಾ ಮೆಸೇಜ್ಗಳು ಬರ್ತಾ ಇದ್ದರೆ ಯಾರು ಕೂಡ ಸ್ಪಂದಿಸಬೇಡಿ, ಅಂದರೆ ರೆಸ್ಪಾನ್ಸ್ ಮಾಡಬೇಡಿ, ಬೇಗ ಎಚ್ಚರಿಕೆಯಿಂದ ಇರಿ. ಸೊ ಯಾರೇ ಕೇಳಿದ್ರು ಕೂಡ ನೀವು ಹಣ ಆಗಲಿ ಅಥವಾ ಏನೇ ಹೇಳಿದ್ರು ಕೂಡ ಅವರನ್ನು ನಂಬೇಡಿ. ಖುದ್ದಾಗಿ ನನ್ನನ್ನು ಸಂಪರ್ಕಿಸಿ ಅಥವಾ ನನ್ನ ಜೊತೆಗಿರ್ತಕ್ಕಂಥ ತಂಡವನ್ನು ಸಂಪರ್ಕಿಸಿ ಒಂದು ಕ್ಲಾರಿಫೈ ತಗೊಳ್ಳಿ. ಯಾರೋ ಏನೋ ಹೇಳಿದ್ರು ಅಂದ ತಕ್ಷಣ ನೀವು ಸ್ಪಂದಿಸ್ಬಿಟ್ಟು ದುಡ್ಡು ಹಾಕಬೋದು, ಅಥವಾ ಏನೋ ಮತ್ತೊಂದು ಯಾವುದಕ್ಕೂ ಕೂಡ ರೆಸ್ಪಾನ್ಸ್ ಮಾಡಬೇಡಿ ಎನ್ನುವಂಥ ಒಂದು ಅಲರ್ಟನ್ನು ಮೆಸೇಜನ್ನು ಹಾಕ್ತಾ ಇರುವಂಥದ್ದು. ನೋಡಿದ್ರೆ ಪ್ರಿಯಾಂಕಾ ಉಪೇಂದ್ರ ಅವರು ನಾನು ಆವಾಗಲೇ ಹೇಳ್ತಾ ಇದ್ನಲ್ಲ, ಎಷ್ಟು ಗಾಬರಿ ಆಗಿಬಿಟ್ಟಿದ್ರು ಅಂತ ಹೇಳಿದ್ರೆ, ಪಾಪ ಅವ್ರು ಯಾವತ್ತೂ ಆಗಿಲ್ಲ. ಸೊ ಈಗ ಮನೆಗೆ ಡೆಲಿವರಿ ಬರುತ್ತೆ ಮೇಡಮ್, ಯಾರೋ ಒಂದು ಫೋನ್ ಬರುತ್ತೆ, ಇವತ್ತು ಡೆಲಿವರಿ ಆರ್ಡ್ರ್ ಇದೆ ರೀ, ನಿಮಗೆ ಡೆಲಿವರಿ ಬರುತ್ತೆ ನೋಡಿ ಅಂದಾಗ ಖುಷಿಯಾಗಿ ಹೌದಾ ಅಂತೇಳಿ. ಸೊ ಡೆಲಿವರಿ ಆಗಬೇಕು ಅಂತ ಹೇಳಿದ್ರೆ ಒಂದು ನಂಬರ್ಗೆ ಒಂದು ಡಯಲ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ. ಪಾಪ ಅವರು ಅಷ್ಟೆಲ್ಲ ಯೋಚನೆ ಮಾಡೋ ಟೈಮ್ ಇರಲ್ಲ. ಆಯಿತು ಅಂತೇಳಿ ಒಂದು ಹ್ಯಾಶ್ಟ್ಯಾಗ್ ನಂಬರ್ ಹೇಳ್ತಾರೆ. ಪಾಪ ಅವರು ಹ್ಯಾಶ್ಟ್ಯಾಗ್ ಒತ್ತುಬಿಡ್ತಾರೆ. ನೋಡಿ ಆ ಅಕೌಂಟೆಲ್ಲ ಹುಡಿಸಾಗ್ಬಿಡುತ್ತೆ. ಅಂದರೆ ಹುಡಿಸಾಗುತ್ತೆ ಅಂತ ಹೇಳಿದ್ರೆ ಅವ್ರ ಅಕೌಂಟ್ನೇ ಎಲ್ಲ ಫುಲ್ ಕೈಯಾಗಿ ಕಿತ್ಕೊಂಡ್ರು ಅಂತ ಹೇಳ್ತಾ ಇಲ್ಲ,
ಅವರ ಮೆಸೇಜು ಅವ್ರ ಡೀಟೇಲ್ಸ್ ಅವ್ರದ್ದು ಏನೇನು ಮೊಬೈಲ್ದು ಎಲ್ಲ ಇದಿತ್ತಲ್ಲ ಕಾಂಟ್ಯಾಕ್ಟ್ ಎಲ್ಲ ಇವರು ಅವ್ರ ಅಂಡರ್ಗೆ ತೊಗೊಂಡ್ಬಿಡ್ತಾರೆ ಸೈಬರ್ ವಂಚಕರು. ಇಡೀ ಕಂಟ್ರೋಲ್ನೇ ಇವರು ಕಂಟ್ರೋಲ್ ಮಾಡ್ತಿರ್ತಾರೆ ಅವ್ರ ಮೊಬೈಲ್ದು. ಸೊ ಅವರು ಒಂದಷ್ಟು ದೊಡ್ಡ ದೊಡ್ಡ ಗೊತ್ತಲ್ಲ ಪ್ರಿಯಾಂಕಾ ಉಪೇಂದ್ರ ಅಥವಾ ಉಪೇಂದ್ರ ಅವ್ರ ಕಾಂಟ್ಯಾಕ್ಟ್ ಲಿಸ್ಟ್ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ಗಳು, ದೊಡ್ಡ ದೊಡ್ಡ ಉದ್ಯಮಿಗಳು, ಆ ರೀತಿ ಒಂದಷ್ಟು ದೊಡ್ಡವ್ರ ಸಂಪರ್ಕ ಇರುತ್ತೆ. ಸೊ ಅಂಥವ್ರಿಗೆಲ್ಲ ಇವ್ರ ನಂಬರಿಂದ ಮೆಸೇಜ್ ಹಾಕೋದು. ಸೊ ಈ ರೀತಿ ಹಣ ಕೇಳುವಂಥ ಕೆಲಸಕ್ಕೆ ಮಾಡ್ತಾರೆ. ಈಗ ನಾವು ನೀವು ದೋಸ್ತ 500 ರೂಪಾಯಿ ಕೊಡೋ ಅಂದಾಗ ನಾನು ಪಟ್ಟಣಂಗೆ ಎತ್ತು ಕೊಡ್ತೀನಿ ಅಂತ ಪ್ರಿಯಾಂಕಾ ಉಪೇಂದ್ರ ಅವರು ಅಥವಾ ಉಪೇಂದ್ರ ಅವರು ದುಡ್ಡು ಕೇಳಿದ್ದಾರೆ ಅಂದ ತಕ್ಷಣ ಯಾರಿಲ್ಲ ಅನ್ನೋ ವಿಶ್ವಾಸದಲ್ಲಿ ಪಾಪ ಏನೋ ಕೇಳಿರ್ತಾರೆ, ಎಂದು ಕೇಳಿದವರು ಕೇಳಿರ್ತಾರೆ ಅಂತೇಳಿ ತಕ್ಷಣಕ್ಕೆ ರೆಸ್ಪಾನ್ಸ್ ಮಾಡ್ಬೋದು. ಹಾಗಾಗಿ ಅವರು ಪಾಪ ಕೂಡಲೇ ಅದು ಯಾವಾಗ ಗಮನಕ್ಕೆ ಬರುತ್ತೋ ತಕ್ಷಣವೇ ಸೈಬರ್ ಠಾಣೆಗೆ ದೂರು ಕೊಟ್ಟರು. ಸೊ ದೂರು ಕೊಟ್ಟಾದ ನಂತರ ಈಗಾಗಲೇ ತನಿಖೆಯನ್ನು ಕೂಡ ನಡೀತಿದೆ. ಅವರೆಲ್ಲೋ ಬಿಹಾರದವರು ಎನ್ನುವಂಥ ಒಂದು ಮಾಹಿತಿ ಇದೆ. ಸೊ ಅವ್ರು ಈಗಾಗಲೇ ಅವರು ಪೊಲೀಸರು ಕೂಡ ಕಠಿಣ ಕ್ರಮವನ್ನು ಜರುಗಿಸಬೇಕು ಎನ್ನುವಂಥದ್ದು ನಿರ್ಧಾರ ಮಾಡಿದ್ದಾರೆ. ಸೊ ಈಗಾಗಲೇ ತನಿಖೆ ಕೂಡ ನಡೀತಾ ಇದೆ. ಸೊ ಇದ್ರ ಜೊತೆಗೆ ಈಗ ಪ್ರಿಯಾಂಕಾ ಉಪೇಂದ್ರ ಅವ್ರ ಬೆನ್ನಲ್ಲೇ ಈಗ ಕಾಂತಾರ ಕನಕವತಿ ಮೇಲೆ ಕಣ್ಣಾಕಿದ್ದಾರೆ ಸೈಬರ್ ಕಳ್ಳರು. ನೋಡಿ ಎಂಥ ಕಿಲಾಡಿಗಳಂತ ಹೇಳಿದ್ರೆ, ಯಾರನ್ನು ಟಾರ್ಗೆಟ್ ಮಾಡಿದ್ರೆ ನಾವು ಹೆಂಗೆ ಸಕ್ಸಸ್ ಆಗ್ತೀವಿ ಅನ್ನುವಂಥದ್ದು ಅವರ ಕಿಲಾಡಿತನ. ಸೊ ಎಲ್ಲ ಒಂದು ಕಡೆ ಅವರು ಕಿಲಾಡಿ ಆದರೆ ರುಕ್ಮಿಣಿ ಸ್ವಂತವ್ರು ಮಹಾ ಕಿಲಾಡಿ ಅನಿಸುತ್ತೆ. ಯಾಕಂತೇಳಿದ್ರೆ ಅವ್ರು ಇನ್ನೂ ಕನ್ನ ಹಾಕೋದಕ್ಕೆ ಮುಂಚೆನೇ ಎಚ್ಚೆತ್ಕೊಂಡ್ಬಿಟ್ಟು ಈಗಾಗಲೇ ಅಲರ್ಟನ್ನು ಮಾಡಿರುವಂಥದ್ದು. ನೋಡಿ ಸೆಲೆಬ್ರಿಟಿ ಅಂತ ಹೇಳಿದ್ರೆ ನಾವು ಏನು ಗೊತ್ತಿರಲಿಕ್ಕಿಲ್ಲ ಅಥವಾ ಅವ್ರಿಗೇನು ಗಮನಕ್ಕಿಲ್ಲ, ಅವರು ಸುತ್ತಮುತ್ತ ಏನು ನಡೀತಿದೆ ಅಂತೇಳಿ ಏನೂ ಗೊತ್ತಾಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಖಂಡಿತ ತಪ್ಪು. ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಿರ್ತಾರೆ. ಸೊ ಅವರು ಮೊಬೈಲನ್ನು ಯೂಸ್ ಮಾಡದೇ ಇರ್ಬೋದು ಕೆಲವೊಂದು ಟೈಮಲ್ಲಿ, ಅಥವಾ ಅವರು ಆಪ್ತರಾಗಿರ್ಬೋದು, ಅವರು ಗೈಡ್ ಮಾಡ್ತಾ ಇರ್ತಾರೆ. ಸೊ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಯಾರೇ ಆಗಿರಲಿ ಸೈಬರ್ ವಂಚಕರ ಜಾಲಕ್ಕೆ ಸಿಲುಕಾಕೋಬೇಡಿ. ಸೊ ಖುದ್ದು ನಿಮ್ಮ ಮನೆಯವರೇ ಕೂಡ ಆ ರೀತಿ ಮೆಸೇಜ್ ಮಾಡಿದ್ರೆ ಒಂದಲ್ಲ ಎರಡು ಬಾರಿ ಅಂದರೆ ಎಚ್ಚೆತ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಈಗ ಹೇಳ್ತಾರೆ, ಈಗ ಅಪ್ಪಾಜಿ ಅಥವಾ ನೀವು ನೋಡ್ತಿರ್ಬೋದು ನಿಮ್ಮ ತಂದೆ ಹೆಸರು, ತಾಯಿ ಹೆಸರು, ಅಥವಾ ಹೆಂಡತಿ ಹೆಸರು, ಅಕ್ಕ ತಂಗಿ ಅಥವಾ ಬ್ರದರ್ ಹೆಸರು ಹಣ ಕೇಳಿಬಿಡ್ತಾರೆ ಸಡನ್ನಾಗಿ. ಈಗ ರೆಗ್ಯುಲರ್ ಕೇಳ್ತಾ ಇದ್ದರೆ ಏನೂ ಅನಿಸೋದಿಲ್ಲ. ಯಾವತ್ತೂ ಕೇಳದೇ ಇರೋರು ಒಂದು ಸರಿ ಹಣ ಕೇಳಿದಾಗ ಅಥವಾ ಆ ರೀತಿಯ ಒಂದು ಮೆಸೇಜ್ಗಳು ಬಂದಾಗ ಎಲ್ಲ ಒಂದು ಕಡೆ ಡೌಟ್ ಪಡಿ ಅನ್ನೋದಕ್ಕೇನು ಡೌಟ್ ಆಗೇ ಆಗುತ್ತೆ. ಸರ್ವಿಸ್ ಯಾವತ್ತು ನಮ್ಮಪ್ಪ ಅಥವಾ ನಮ್ಮಣ್ಣ ಯಾವತ್ತು ನನ್ನ ಹತ್ರ ದುಡ್ಡೇ ಕೇಳಿರಲಿಲ್ಲ, ಇವತ್ತೇ ಕೇಳ್ತಿದ್ದಾರೆ, ಇದು ಹೌದು ಅಲ್ವಾ ಎನ್ನುವಂಥದ್ದು ನೋಡ್ಬೋದು ನೀವು. ಫೇಸ್ಬುಕ್ಕಲ್ಲಿ ಮುಂಚೆ ಫೇಸ್ಬುಕ್ ಮೆಸೆಂಜರ್ಗಳಲ್ಲಿ ಸಿಕ್ಕಾಪಟ್ಟೆ ಬರ್ತಾಯಿತ್ತು ಆ ರೀತಿ ಮೆಸೇಜ್ಗಳು. ನನ್ನ ನಂಬರ್ ವರ್ಕ್ ಆಗ್ತಿಲ್ಲ, ಸೊ 1500 ಹಾಕಿ ಅಥವಾ 5000 ಹಾಕಿ, 3000 ಹಾಕಿ, ಈ ರೀತಿ ಹಣವನ್ನು ಬೇಡಿಕೆ ಇಡ್ತಾಯಿದ್ರು. ಎಲ್ಲೋ ಒಂದು ಕಡೆ ಸುಮಾರು ಜನ ಅದರಲ್ಲೂ ಕೂಡ ಈ ಟೀಚರ್ಸ್ಗಳು, ಡಾಕ್ಟರ್ಸ್ಗಳು ಅಥವಾ ಬೇರೆ ಬೇರೆ ವರ್ಗದವರ ಹೆಸರಲ್ಲಿ ಸಿಕ್ಕಾಪಟ್ಟೆ ಆಗ್ತಾಯಿತ್ತು. ನಾನು ನೋಡ್ದಂಗೆ ಸಿಕ್ಕಾಪಟ್ಟೆ ದುಡ್ಡು ಹಾಕ್ತಿ ಕೆಲವರೆಲ್ಲ ಮೋಸಕ್ಕೆ ಒಳಗಾಗ್ಬಿಡ್ತಿದ್ರು. ತಕ್ಷಣ ಕೇಳ್ಬಿಟ್ರು, ನಮ್ಮ ಸರ್ ಕೇಳಿಬಿಟ್ಟಿದ್ದಾರೆ ಪಾಪ, ಅವ್ರ ಹತ್ರ ಹಣ ಇರಲಿಕ್ಕಿಲ್ವ ಅನ್ನೋವಂಥದ್ದು ಸ್ಪಂದಿಸ್ಬಿಟ್ಟು ಹಣ ಹಾಕಿ ಅದಾದಮೇಲೆ ನಾನು ಹಾಕಿರೋದು ಈ ಸೈಬರ್ ವಂಚಕರಿಗೆ, ನಮ್ಮವ್ರಿಗಲ್ಲ ಎನ್ನುವಂಥದ್ದು ಅರಿವಾಗ್ಬಿಟ್ಟು ಪಶ್ಚಾತ್ತಾಪ ಪಟ್ಟಿರೋದು ತುಂಬ ಇದೆ. ಪಶ್ಚಾತ್ತಾಪ ಅಂತ ಹೇಳಿದ್ರೆ ಅದೇ ದುಡ್ಡು ಹೋಗ್ಬಿಡುತ್ತಲ್ಲ ಎನ್ನುವಂಥದ್ದು. ಈ ರೀತಿಯ ಪ್ರಕರಣಗಳು ದಿನ ದಿನ ಹೆಚ್ಚಾಗ್ತಾ ಇದೆ. ಸೊ ಈಗಾಗಲೇ ಪೊಲೀಸರು ಕೂಡ ದಿನ ಕಣ್ಣಿಟ್ಟಿದ್ದಾರೆ. ಸೊ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದಾರೆ. ಈಗ ಕಾಂತಾರ ಕನಕವತಿಯ ಮುಂದಿನ ನಡೆ ಏನಾಗುತ್ತೆ, ಯಾಕಂತ ಹೇಳಿದ್ರೆ ಸೈಬರ್ ವಂಚನೆಗೆ ಒಂದು ಸರಿ ಸೈಬರ್ ವಂಚಕರು ಅವ್ರ ಅಕೌಂಟ್ ಮೇಲೆ ಅಥವಾ ಅವರ ಮೇಲೆ ಕಣ್ಣಾಕಿದ್ದಾರೆ ಅಂತ ಹೇಳಿದ್ರೆ ಬಿಡೋದಿಲ್ಲ. ಆದರೆ ಪೊಲೀಸರಿಗೆ ಈಗಾಗಲೇ ಅವರು ದೂರನ್ನು ನೀಡ್ತೀನಿ ಅಂತಿದ್ದಾರೆ. ಸೊ ಏನು ಹೇಳ್ಬೋದು, ಅಥವಾ ನಿಜಕ್ಕೂ ಅವರು ಹಣ ಕಳ್ಕೊಂಡಿದ್ದಾರಾ ಅಥವಾ ಈಗ ತಾನೇ ಶುರುವಾಗಿತ್ತಾ? ಯಾಕಂತ ಹೇಳಿದ್ರೆ ಆ ಮೊಬೈಲ್ ಸಂಖ್ಯೆನೂ ಕೂಡ ಹೇಳ್ಬಿಡ್ತೀನಿ. ನಿಜಕ್ಕೂ ನೋಡಿ, ನಾವು ಆ ವಾಟ್ಸಪ್ ನಂಬರ್ ಅವರ ರುಕ್ಮಿಣಿ ವಸಂತ್ ಅವರ ನಂಬರನ್ನೇ ಹ್ಯಾಕ್ ಮಾಡಿಬಿಟ್ಟು ಆ ರೀತಿ ಮಾಡುವಂಥದ್ದು ಕೇಳ್ಪಟ್ಟ. ಯಾಕಂದರೆ ಪ್ರಿಯಾಂಕಾ ಉಪೇಂದ್ರ ಅವರ ಹೆಸರಲ್ಲಿ ಆಗಿದ್ದು ಕೂಡ ಅದೇ. ಯಾಕಂತ ಹೇಳಿದ್ರೆ ಪ್ರಿಯಾಂಕಾ ಉಪೇಂದ್ರ ಅವರ ಮೊಬೈಲನ್ನು ಅದೇನು ಹ್ಯಾಶ್ಟ್ಯಾಗ್ ನಂಬರನ್ನು ಹೊಡೆದಿರ್ತಾರಲ್ವ, ಹೊಡೆದ ತಕ್ಷಣ ಅವ್ರು ನಮ್ಮ ಮೊಬೈಲ್ ನಂಬರನ್ನು ಕಂಟ್ರೋಲ್ ತೊಗೊಂಡ್ಬಿಟ್ಟು ಆ ರೀತಿ ಮಾಡಿರ್ತಾರೆ. ಆದರೆ ಇಲ್ಲಿ ಅವ್ರು ಆ ರೀತಿ ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ರುಕ್ಮಿಣಿ ವಸಂತ್ ಅವರ ಒಂದು ಮೊಬೈಲ್ ನಂಬರನ್ನು ಬಳಸಿ ರುಕ್ಮಿಣಿ ವಸಂತ್ ಅವರ ಹೆಸರನ್ನೇ ತಿರುಗ್ತಾ ಇರ್ತಿದ್ರಂತೆ. ಅದಕ್ಕೆ ಅವರು ಕೂಡ ಇದು ಇಂಪಾರ್ಟೆಂಟ್ ಅಲರ್ಟ್ ಮೆಸೇಜು ಹಾಗೂ ಅವೇರ್ನೆಸ್ ಮೆಸೇಜ್ ಅಂತೇಳಿ ದೊಡ್ಡದಾಗಿ ಹಾಕ್ಬಿಟ್ಟು ಒಂದಷ್ಟು ಹುದ್ದ ಬರೆದಿದ್ದಾರೆ. ಅಂದರೆ ಯಾರು ಕೂಡ ಮೋಸಕ್ಕೆ ಒಳಗಾಗಬೇಡಿ, ನನ್ನ ಹೆಸರಲ್ಲಿ ಈ ರೀತಿ ಒಂದು ಮೊಬೈಲ್ ನಂಬರಿಂದ ಒಂದಷ್ಟು ಮೆಸೇಜ್ ಕರೆಗಳು ಹೋಗ್ತಾ ಇದೆ, ಸೊ ಬೇಗ ಎಚ್ಚೆತ್ಕೊಳ್ಳಿ. ಆ ರೀತಿ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಆ ರೀತಿ ಏನಾದರೂ ಮೆಸೇಜ್ಗಳು ಬಂದರೆ ಒಂದ್ಸರಿ ಕ್ಲಾರಿಫೈ ತೊಗೊಳ್ಳಿ, ಸ್ಪಷ್ಟನೆ ಪಡ್ಕೊಳ್ಳಿ. ನನ್ನನ್ನು ಸಂಪರ್ಕಿಸಿ, ಅಥವಾ ನಾನು ಸಿಗಲಿಲ್ವಾ, ನನ್ನ ಸುತ್ತಮುತ್ತ ಜನ ಇರ್ತಾರೆ, ನಮ್ಮವರು ಇರ್ತಾರೆ, ಆಪ್ತರು ಇರ್ತಾರೆ, ತಿಳ್ಕೊಳ್ಳಿ ಇದು ರುಕ್ಮಿಣಿ ವಸಂತ್ ಹೌದೋ ಅಲ್ವೋ ಎನ್ನುವಂಥದ್ದೊಂದು ಸ್ಪಷ್ಟನೆಯನ್ನು ತಿಳ್ಕೊಂಡು ಅದಾದಮೇಲೆ ನಿಮ್ಮ ನಿರ್ಧಾರವನ್ನು ಕೈಗೊಳ್ಳಿ. ದುಡ್ಡು ಹಾಕ್ಬೋದು, ಅಥವಾ ಬಹುತೇಕ ರುಕ್ಮಿಣಿ ವಸಂತ್ ಅವ್ರು ದುಡ್ಡು ಕೇಳಲ್ಲ. ಆದರೆ ಈ ರೀತಿ ಏನಾದರೂ ಕಷ್ಟ ಅಂತ ಕೇಳ್ಬೋದು. ಆದರೆ ಯಾರೇ ಆಗಿರಲಿ ಅದು ಯಾರಿಗೆ ಗೊತ್ತು, ಪ್ರೊಡ್ಯೂಸರ್ಗೆ ಕೇಳ್ಬೋದು, ಅಥವಾ ಅವ್ರ ಫ್ಯಾಮಿಲಿ ಅಪ್ಪ ಅಮ್ಮಗೆ ಕೇಳ್ಬೋದು ಕಷ್ಟ ಅಂದಾಗ, ಅಥವಾ ಏನಕ್ಕೋ ಬೇಕಾಗಿರುತ್ತೆ. ಎಲ್ಲ ಒಂದು ಕಡೆ ನನ್ನ ಮಗಳು ಕೇಳಿಬಿಟ್ಲಲ್ಲ, ಅಥವಾ ನಮ್ಮ ವರ್ಕರ್ಸ್ ಕೇಳಿಬಿಟ್ರಲ್ಲ, ಅಥವಾ ನಟಿ ಕೇಳಿದ್ದಾರೆ ಅಂತ ಯಾರೇ ಆಗಲಿ ಸ್ಪಂದಿಸೋದು ಸಹಜ. ಆದರೆ ಇದೆಲ್ಲದಕ್ಕೂ ಮುಂಚೆ 10 ಬಾರಿ ಅಂದರೆ ಪರೀಕ್ಷಿಸಿ ಎನ್ನುವಂಥದ್ದು ಒಂದು ಅಲರ್ಟ್ ಮೆಸೇಜನ್ನು ಕೊಟ್ಟಿರುವಂಥದ್ದು ರುಕ್ಮಿಣಿ ವಸಂತು. ಈಗ ಉಪೇಂದ್ರ ಅವರಾಯಿತು, ಪ್ರಿಯಾಂಕಾ ಉಪೇಂದ್ರ ಅವರಾಯಿತು, ರುಕ್ಮಿಣಿ ವಸಂತ್ ಆಯಿತು,
ಮುಂದೆ ಯಾರು ಟಾರ್ಗೆಟೋ ಗೊತ್ತಿಲ್ಲ. ಸೈಬರ್ ವಂಚಕರು ಇವ್ರೇನು ಸುಮ್ಮನೆ ಕೂರೋರಲ್ಲ, ನೀನಲ್ಲ ಇನ್ನೊಬ್ಬನು ಎನ್ನುವಂಥದ್ದೇ ಇಲ್ಲ, ಬಿ ಆಪ್ಷನ್ಸ್ ಇಟ್ಕೊಂಡಿರ್ತಾರೆ. ಅವ್ರ ಕೆಲಸನೇ ಅದಲ್ವಾ ಕಿಲಾಡಿ ಕಳ್ರು ಅಂತೇಳಿ. ಸೊ ಹಂಗಾಗಿ ಯಾರೇ ಆಗಿರಲಿ, ಯಾರಿಗೆ ಮೆಸೇಜ್ ಆದರೂ ಕೂಡ, ಮೆಸೇಜ್ ಮಾಡಿದ್ರು ಕೂಡ ಒಂದಲ್ಲ ಎರಡು ಬಾರಿ ಯೋಚನೆ ಮಾಡಿ ಹೌದು ಅಲ್ವಾ ಅಂತೇಳಿ ತಿಳ್ಕೊಳ್ಳಿ, ಕನ್ಫರ್ಮ್ ಮಾಡ್ಕೊಳ್ಳಿ. ಅದಾದಮೇಲೆ ಅವರಿಗೆ ರೆಸ್ಪಾನ್ಸ್ ಮಾಡುವಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಸೈಬರ್ ಪ್ರಕರಣ ಏನು ಇವತ್ತೇನು ಹೊಸದೇನಲ್ಲ, ಪದೇ ಪದೇ ಆಗ್ತಾಯಿತ್ತು. ಆದರೆ ಇತ್ತೀಚೆಗೆ ಒಂದಷ್ಟು ಜಾಸ್ತಿ ಆಗ್ತಾಯಿದೆ. ಅದಕ್ಕೆ ಕಾನೂನು ಅಥವಾ ಪೊಲೀಸ್ ಇಲಾಖೆ ಕೂಡ ತುಂಬಾ ಕಠಿಣ ಕ್ರಮವನ್ನು ಜರುಗಿಸ್ತಾ ಇದೆ. ಒಂದಷ್ಟು ಜನರಿಗೆ ಅಲರ್ಟ್ ಮೆಸೇಜನ್ನು ಕೊಡ್ತಾ ಇದೆ, ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದೆ. ಸೊ ಅದು ಹಾಗಾಗಿ ಯಾರು ಕೂಡ ನಂಬಕ್ಕೆ ಹೋಗಬೇಡಿ. ಯಾರೇ ಮೆಸೇಜ್ ಮಾಡಿದ್ರು ಕೂಡ ಅಥವಾ ಯಾರದ್ದೇ ಹೆಸರಲ್ಲಿ ಏನೇ ಕೇಳಿದ್ರು ಕೂಡ ತಕ್ಷಣಕ್ಕೂ ಸ್ಪಂದಿಸಬೇಡಿ. ಒಂದಲ್ಲ ಎರಡು ಬಾರಿ ಚೆಕ್ ಮಾಡ್ಕೊಳ್ಳಿ, ಇವ್ರು ಹೌದು ಅಲ್ವಾ ಎನ್ನುವಂಥದ್ದನ್ನು ತಿಳ್ಕೊಳ್ಳಿ. ಅದಾದಮೇಲೆ ಅವ್ರು ಏನು ಕೇಳ್ತಾರೋ ಸ್ಪಂದಿಸಿ. ಕನ್ಫರ್ಮ್ ಆದರೆ ಇವ್ರು ನಮ್ಮವರು ಅಥವಾ ಈ ವ್ಯಕ್ತಿ ರಿಯಲ್ ಪರ್ಸನ್ನು ಅನ್ನುವಂಥದ್ದು ಏನಾದರೂ ಗೊತ್ತಾದರೆ ಆವಾಗ ಅವ್ರು ಹೇಳಿದಂತೆ ಕೇಳಿ ಸ್ಪಂದಿಸಿ ಎನ್ನುವಂಥದ್ದು ನಾವು ಕೂಡ ಹೇಳ್ತಾ ಇರುವಂಥದ್ದು. ರುಕ್ಮಿಣಿ ವಸಂತ್ ಪಾಪ ಕನಕಾವತಿ ರೀ, ಕಾಂತಾರದಂಥ ಒಂದೊಳ್ಳೆ ಅದ್ಭುತ ಸಿನಿಮಾದಲ್ಲಿ ನಟಿಸಿ ಇಡೀ ವಿಶ್ವದ ಗಮನವನ್ನೇ ಸೆಳೆದಿದ್ರು. ಇಂಥ ರುಕ್ಮಿಣಿ ವಸಂತ್ ಮೇಲೆ ಸೈಬರ್ ಕಳ್ಳರು ಕಣ್ಣಾಕೋದೇನು ತಪ್ಪೇನಲ್ಲ ಬಿಡಿ. ಯಾಕಂತ ಹೇಳಿದ್ರೆ ಫೇಮಸ್ ಯಾರು ಇರ್ತಾರೋ ಅವ್ರ ಮೇಲೇ ಇವ್ರು ಕಣ್ಣಾಕೋದು. ಈ ಜನಸಾಮಾನ್ಯರು ಕೂಲಿ ಹೋಗೋನ ಮೇಲೆ ಕಣ್ಣಾಕ್ಲಿ ನೋಡಿ, ಎಲ್ಲಿ ಸಿಗುತ್ತೆ? ಸಿಕ್ಕರೆ ಅಮ್ಮಮ್ಮ ಅಂದರೆ 500-1000 ಸಿಗುತ್ತೆ. ಇಂಥ ದೊಡ್ಡ ದೊಡ್ಡ ನಟ ನಟಿಯರ ಮೇಲೆ ಕಣ್ಣಾಕಿದರೆ ಲಕ್ಷ ಸಿಗ್ಬೋದು ಎನ್ನುವಂಥದ್ದು ಅವ್ರ ಆಲೋಚನೆ ಆಗಿರ್ಬೋದು. ಅದಕ್ಕೆ ಹೇಳಿದ್ದು, ಇವರು ಸೈಬರ್ ಕಳ್ಳರು ಚಾಪೆ ಕೆಳಗೆ ನೂರಿದ್ರೆ ಅಂದರೆ ಹೋದರೆ ಈ ರುಕ್ಮಿಣಿ ವಸಂತ್ ರಂಗೋಲಿ ಕೆಳಗೆ ನುಗ್ಗಿಸ್ಬಿಟ್ಟಿದ್ದಾರೆ. ಅವ್ರು ಯಾವತ್ತು ಸೈಬರ್ ಖಾತೆ ಕಣ್ಣಾಕೋಕ್ಕೂ ಮುಂಚೆನೇ ಎಚ್ಚೆತ್ಕೊಂಡ್ಬಿಟ್ಟು ಜನರಿಗೆ ಒಂದಿಷ್ಟು ಸಂದೇಶವನ್ನು ಕೊಟ್ಟಿದ್ದಾರೆ. ಸೊ ಯಾರೇ ಆಗಿರಲಿ, ಯಾರನ್ನು ಕೂಡ ಬೇಗ ನಂಬೇಡಿ. ಅದರಲ್ಲೂ ಈ ಸೈಬರ್ ವಂಚಕರ ಹೆಸರಲ್ಲಿ ಇತ್ತೀಚೆಗೆ ತುಂಬ ಆಗ್ತಿದೆ. ಯಾಕಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಗೀಳಿಗೆ ಬಿದ್ದುಬಿಟ್ಟಿದ್ದೀವಿ. ಈಗಿನ ಏನು ಇದೆಯಲ್ಲ ಇಜೆನ್ಸಿ ಅನ್ನುವಂಥದ್ದು, ಅಥವಾ ಈಗಿನ ಯೂತ್ಸ್ ಏನಿದಾರಲ್ಲ, ಮೊಬೈಲ್ ಇಲ್ಲದೇ ಇದ್ದರೆ ಜಗತ್ತೇ ನಮಗೆ ಗೊತ್ತಿಲ್ಲ ಎನ್ನುವಂಥ ಒಂದು ಅಷ್ಟೊಂದು ಅಡಿಕ್ಟ್ ಆಗಿದೆ. ಸೊ ಮೊಬೈಲಲ್ಲಿ ಯಾರು ಏನೇ ಕೇಳಿದ್ರು ಅಥವಾ ಯಾರು ಏನೇ ಕಳಿಸಿದ್ರು ಕೂಡ ತಕ್ಷಣಕ್ಕೆ ನಂಬುವಂಥದ್ದು ಸಹಜ. ನೋಡ್ಬೋದು ಇತ್ತೀಚೆಗೆ ಯಾವುದೋ ಒಂದು ಮೆಸೇಜ್ಗಳಾಗಿರ್ಬೋದು, ಯಾವುದೊಂದು ಸುದ್ದಿಗಳಾಗಿರ್ಬೋದು, ಯಾರೋ ಕೆಲೋ ಕುತ್ಕೊಂಡು ಕೆಲವರೆಲ್ಲ ಮೆಸೇಜ್ ಮಾಡ್ತಿರ್ತಾರೆ, ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾರೆ. ಎಲ್ಲರೂ ಅಂತೆಲ್ಲ ಕೆಲವರು ಅದನ್ನು ನಿಜಕ್ಕೂ ನಂಬಿಡ್ತಾರೆ. ಇವತ್ತಿನ ಕಾಲದಲ್ಲಿ ಅದೇ ಹೇಳಿದ್ನಲ್ಲ, ಈ ರಿಯಲ್ ಯೂನಿವರ್ಸಿಟಿಗಿಂತ ವಾಟ್ಸಪ್ ಯೂನಿವರ್ಸಿಟಿನೇ ಜಾಸ್ತಿ ಆಗಿಬಿಟ್ಟಿದೆ ನಂಬುವಂಥದ್ದು. ಆ ರೀತಿ ಯಾವುದೇ ವಿಚಾರ ಆಗಿರ್ಬೋದು ಅಥವಾ ಈ ರೀತಿಯ ಸೈಬರ್ ವಂಚನೆ ಅಥವಾ ಮೆಸೇಜ್ಗಳಾಗಿರ್ಬೋದು, ಏನೇ ಆದರೂ ಕೂಡ ಒಂದಲ್ಲ ಎರಡು ಬಾರಿ ಯೋಚನೆ ಮಾಡಿ ಇದು ಹೌದು ಅಲ್ವೋ ಸರಿ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಆತುರತೆ ಇರುತ್ತಲ್ಲ. ಸೊ ಪಾಪ ಕೇಳಿಬಿಟ್ಟಿದ್ದಾರೆ, ಏನೋ ಕಾಸು ಕೇಳಿದ್ರು ಅಥವಾ ಇವರು ನಮ್ಗೆ ಕರೆ ಮಾಡಿದರು, ರುಕ್ಮಿಣಿ ವಸಂತ್ ಅವ್ರು ನಮ್ಗೆ ಕಾಲ್ ಮಾಡಿದ್ರು ಅಥವಾ ಮೆಸೇಜ್ ಮಾಡಿದ್ರು ಎನ್ನುವಂಥದ್ದು ಇರುತ್ತಲ್ಲ. ಅವರೇನೋ ಹೇಳಿಬಿಡ್ತಾರೆ ರುಕ್ಮಿಣಿ ಅವರ ವಸಂತರಲ್ಲಿ, ರೀ ನಾನು ರುಕ್ಮಿಣಿ ವಸಂತ್ ಅವ್ರ ಕಡೆಯವನು, ಸೊ ಮೇಡಮ್ ಹಿಂಗೆ ಹೇಳಿದ್ರು, ಒಂದಷ್ಟು ದುಡ್ಡು ಹಾಕಬೇಕಂತೆ, ಅಥವಾ ಈ ರೀತಿ ಕಾರ್ಯಕ್ರಮ ಆ ಥರ ಏನೋ ಒಂದು ಮಿಸ್ಬಿಹೇವ್ ಮಾಡುವಂಥ, ಮಿಸ್ಗೈಡ್ ಮಾಡುವಂಥದ್ದು, ಜನರನ್ನು ದಿಕ್ಕು ತಪ್ಪಿಸುವಂಥದ್ದು. ಯಾಕಂತೇಳಿ ಪಾಪ ಅವ್ರಿಗೇನು ಗೊತ್ತಿರಲ್ಲ. ಯಾವುದೋ ನಟಿ ಹೆಸರಲ್ಲಿ ಕೇಳಿದಾಗ ಹೌದಾ ಅವ್ರು ನಮಗೆ ಕಾಲ್ ಮಾಡಿಬಿಟ್ರಾ ಎನ್ನುವಂಥದ್ದು ಒಂದು ರೀತಿ ಕುತೂಹಲ ಇರುತ್ತೆ. ಸೊ ಹಾಗಾಗಿ ಯಾರೂ ಕೂಡ ಸ್ಪಂದಿಸಬೇಡಿ, ಯಾರೂ ಕೂಡ ರೆಸ್ಪಾನ್ಸ್ ಮಾಡಬೇಡಿ. ಈ ಸೈಬರ್ ವಂಚಕರು ತುಂಬಾ ಡೇಂಜರು. ಅವರೊಂದು ಸರಿ ಕಣ್ಣಾಕಿ ನಿಮ್ಮ ಖಾತೆ ಕೈ ಹಾಕಿದರೆ ಮಿನಿಮಮ್ ಏನಿಲ್ಲ ಅಂದರೆ ನಿಮ್ಮ ಅಕೌಂಟಲ್ಲಿ ಏನಿರುತ್ತೆ ಇಡೀ ಹಣನೇ ಹುಡಿಸ್ ಮಾಡಿಬಿಡ್ತಾರೆ. ಅಷ್ಟೊಂದು ಡೇಂಜರಸ್ ಅವರು. ಸೊ ಹಾಗಾಗಿ ಎಚ್ಚರದಿಂದಿರಿ. ಯಾವುದೇ ನಟ ನಟಿ ಕೂಡ ಆ ರೀತಿಯ ದುಡ್ಡು ಕೇಳುವಂಥ ಪರಿಸ್ಥಿತಿಗಿರೋಲ್ಲ. ಒಂದು ವೇಳೆ ಕೇಳಿದ್ರೆ ಫ್ಯಾಮಿಲಿ ಅವ್ರ ಆಪ್ತರತೆ ಕೇಳ್ಬೋದು, ಆದರೆ ಅವರು ಒರಿಜಿನಲ್ ನಂಬರ್ಗಳನ್ನು ಬಳಸ್ಬೋದು. ಆದರೂ ಕೂಡ ಯಾವುದೇ ಒರಿಜಿನಲ್ ನಂಬರ್ ಆದರೂ ಕೂಡ ಈ ರೀತಿ ಹಣ ಅಥವಾ ಯಾವುದೇ ವಿಚಾರದ ಬಗ್ಗೆ ಕೇಳಿದಾಗ ಅವರಾಗಿ ಅವ್ರ ಧ್ವನಿ ಎನ್ನುವಂಥದ್ದು ಫೋನ್ ಮಾಡಿ ತಿಳ್ಕೊಳ್ಳಿ, ಇವ್ರು ಹೌದಾ ಕನ್ಫರ್ಮಾ ಎನ್ನುವಂಥದ್ದು. ಯಾವುದೋ ಮೆಸೇಜ್ಗೆಲ್ಲ ರೆಸ್ಪಾನ್ಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಮೆಸೇಜಲ್ಲಿ ಯಾರು ಹೆಂಗೆ ಮೆಸೇಜ್ ಮಾಡ್ತಾರೋ, ಯಾರ ಹೆಸರಲ್ಲಿ ಏನು ಮೆಸೇಜ್ ಮಾಡ್ತಾರೋ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಒಂದಲ್ಲ ಎರಡು ಬಾರಿ ಎಚ್ಚೆತ್ಕೊಳ್ಳಿ, ಕನ್ಫರ್ಮ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ಪಂದಿಸಿ ಎನ್ನುವಂಥದ್ದು, ರೆಸ್ಪಾನ್ಸ್ ಮಾಡಿ ಅನ್ನುವಂಥದ್ದು ನಮ್ಮ ಕಳಕಳಿ ಕೂಡ. ಸೈಬರ್ ವಂಚಕರಿಗೆ ಈಗಾಗಲೇ ಪೊಲೀಸರು ಬಲೆ ಬೀಸಿದ್ದಾರೆ. ಸೊ ಹಾಗಾಗಿ ಈಗಾಗಲೇ ಒಂದಷ್ಟು ಸೈಬರ್ ವಂಚಕರನ್ನ ಹೆಡಮುರಿ ಕಟ್ಟಿದ್ದಾರೆ, ಇನ್ನೂ ಕಟ್ಟೋರು ಇದ್ದಾರೆ. ಸೊ ಅದ್ರ ಜೊತೆಗೆ ಜನರಿಗೆ ಒಂದಿಷ್ಟು ಜಾಗೃತಿ ಕಾರ್ಯಕ್ರಮ ಕೂಡ ಆಗಾಗ ಮಾಡ್ತಾ ಇರ್ತಾರೆ. ಗೊತ್ತಾಯ್ತಲ್ಲ, ಮೆಸೇಜ್ ಮಾಡಿದಾಗ ಯಾರಿಗೆ ಸ್ಪಂದಿಸಬೇಕು, ಯಾರಿಗೆ ಸ್ಪಂದಿಸಬಾರ್ದು ಅಂತೇಳಿ ನೀವು ನಿರ್ಧಾರ ಮಾಡಿ. ಸೊ ನಿಮ್ಮವರೇ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಸ್ಪಂದಿಸಿ ಅನ್ನುವಂಥದ್ದು ನಮ್ಮ ಆಶಯ. ಇದಾಗಿತ್ತು ಇವತ್ತಿನ ವಿಶೇಷ ರಿಪಬ್ಲಿಕ್ ಕನ್ನಡದ ಡಿಜಿಟಲ್ ನ್ಯೂಸ್ಗೆ. ನೋಡಿದ್ದೀರಾ. ಸೊ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನಮಸ್ಕಾರ.